ವೀಕ್ಷಕರೇ, ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕಣಿ. ಕೊನೆಗೂ ರಿವೀಲ್ ಆಯ್ತು ಹನುಮಂತ ಲಮಾನಿ ಮದುವೆ ಆಗುವ ಹುಡುಗಿಯ ಹೆಸರು. ಬಿಗ್ ಬಾಸ್ ಮನೆಯಲ್ಲಿದ್ದಾಗ ತನ್ನ ಹುಡುಗಿಯ ಕುರಿತಾಗಿ ಹಾಡು ಹೇಳಿ ಕರ್ನಾಟಕದ ಜನರ ಮನಸ್ಸನ್ನ ಕದ್ದಿದ್ದಂಥ ಹನುಮಂತ ಲಮಾನಿ ತನ್ನ ಹುಡುಗಿ ಯಾರು ಅನ್ನೋ ಆ ಗುಟ್ಟನ್ನ ಗುಟ್ಟಾಗೆ ಇಟ್ಟು ಆಕೆಯ ಬಗ್ಗೆ ಮಾತ್ರ ವರ್ಣನೆ ಮಾಡಿದ್ದು ಜನಗಳಿಗೆ ಆಕೆಯ ಕುರಿತಾಗಿ ಒಂದಷ್ಟು ಹಾಡುಗಳನ್ನು ಹಾಡಿ ಜನಗಳಿಗೆ ಮನರಂಜನೆ ಕೊಟ್ಟಿತ್ತು. ಅಷ್ಟರ ಮಟ್ಟಿಗೆ ಹನುಮಂತ ಲಮಾನಿ ಫೇಮಸ್ ಆಗಿದ್ರು. ಹನುಮಂತ ಲಮಾನಿಯ ಜೊತೆಗೆ ಅವರ ಹುಡುಗಿನೂ ಕೂಡ ಅಷ್ಟೇ ಫೇಮಸ್ ಆಗಿದ್ರು. ಆದರೆ ಆಕೆ ವಿಚಾರ ಮಾತ್ರ ಗುಟ್ಟಾಗೇ ಇತ್ತು. ಅದು ಒಳ್ಳೆಯದೇ. ಆದರೆ ಈಗ ಒಂದು ಇಂಟರ್ವ್ಯೂನಲ್ಲಿ ತನಗೇ ಗೊತ್ತಾಗದ ಹಾಗೆ ಇಲ್ಲಿ ಹನುಮಂತ ಲಮಾನಿ ತನ್ನ ಹುಡುಗಿ ಹೆಸರನ್ನು ಬಾಯ್ಬಿಟ್ಬಿಟ್ಟಿದ್ದಾರೆ. ಕ್ಲಾರಿಟಿ ಕೊಟ್ಬಿಟ್ಟಿದ್ದಾರೆ ಯಾವ ಹುಡುಗಿನ ಪ್ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಸೊ ಹಾಗಾಗಿ ಹನುಮಂತ ಲಮಾನಿ ಮದುವೆ ಆಗುವಂಥ ಹುಡುಗಿ ಯಾರು, ಅದರ ಜೊತೆಗೆ ಇನ್ನು ಯಾವಾಗ ಮದುವೆ ಆಗ್ತಾರೆ, ಹನುಮಂತ ಲಮಾನಿಯ ಜೀವನ ಸದ್ಯಕ್ಕೆ ಯಾವ ರೀತಿಯಾಗಿ ನಡೀತಾ ಇದೆ, ಏನು ಆಫರ್ಗಳು ಬಂದಿವೆ, ಯಾವ ಆಫರ್ಗಳನ್ನು ಹನುಮಂತ ಲಮಾನಿ ರಿಜೆಕ್ಟ್ ಮಾಡಿದ್ದಾರೆ, ಸದ್ಯಕ್ಕೀಗ ಹನುಮಂತ ಲಮಾನಿಯ ಜೀವನ ಹೇಗಿದೆ ನೋಡ್ತಾ ಹೋಗೋಣ ಇವತ್ತಿನ ವಿಡಿಯೋದಲ್ಲಿ. ಸೊ ಹಾಗಾಗಿ ವಿಡಿಯೋನ ಅಂತ್ಯದವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಜ, ಹೆಂಗೆ ಹೊಸ ಸೀಸನ್ಗಳು ಶುರುವಾಗ್ತಾ ಹೋಗ್ತಾವಲ್ವಾ, ಸೊ ಹಾಗೆ ಹಳೆ ಸೀಸನ್ ವಿನ್ನರ್ಗಳನ್ನು ಕೂಡ ಜನ ಮರ್ತು ಹೋಗ್ಬಿಡ್ತಾರೆ. ಒಂದು ವೇಳೆ ಆ ಸೀಸನ್ನ ವಿನ್ನರ್ಗಳು ಏನಾದ್ರೂ ಸೋಷಿಯಲ್ ಮೀಡಿಯಾದಲ್ಲಿ ಆಗಾಗ ಅವರು ಕಾಣಿಸ್ಕೊಳ್ತಾ ಇದ್ರೆ, ಟಿ ವಿಯಲ್ಲಿ ಕಾಣಿಸ್ಕೊಳ್ತಾ ಇದ್ರೆ, ಅವ್ರದ್ದೇ ಆದಂಥ ಏನಾದರೂ ಒಂದು ಕೆಲಸದಲ್ಲಿ ಅವರು ತೊಡಗಿದ್ರೆ, ಸೊ ಏನಂತಂದರೆ ಜನಗಳಿಗೆ ನೆನಪಿರ್ತಾರೆ, ಇವರು ಈ ಸೀಸನ್ನ ವಿನ್ನರ್ ಅಂತ ಹೇಳಿ. ಇಲ್ಲವಾದರೆ ಅವ್ರದ್ದೇ ಪರ್ಸನಲ್ ಕೆಲಸದಲ್ಲಿ ಏನಾದರೂ ಇದ್ದುಬಿಟ್ರೆ, ಸೋಷಿಯಲ್ ಮೀಡಿಯಾದಲ್ಲಿ ಟಚ್ ಕಳ್ಕೊಂಡ್ಬಿಟ್ರೆ ಏನಾಗ್ಬಿಡ್ತಾರೆ, ಮರ್ತೇ ಹೋಗ್ಬಿಡ್ತಾರೆ. ಸೊ ಆ ವಿಷಯದಲ್ಲಿ ಹನುಮಂತ ಲಮಾನಿ ಹೇಗಿದ್ದಾರೆ ಅಂತಂದರೆ ಒಂದು ಆವ್ರೇಜ್ ಅಂತ ಹೇಳ್ಬೋದು ನಾವು. ಯಾಕಂತಂದರೆ ಹನುಮಂತ ಲಮಾನಿ ಮೂಲತಃ ಸಿಂಗರ್. ತಮ್ಮ ಹಾಡುಗಳ ಮೂಲಕವೇ ಅವರು ಇಷ್ಟೊಂದು ಖ್ಯಾತಿಯನ್ನು ಪಡೆದಿತ್ತು. ತದನಂತರ ಅವರು ಬಿಗ್ ಬಾಸ್ ಮನೆಗೆ ಒಂದು ಅವಕಾಶ ಅಂತ ಸಿಗುತ್ತೆ. ಆ ಬಿಗ್ ಬಾಸ್ ಮನೆಯಲ್ಲಿ ಅವರು ತುಂಬ ಹೆಂಗಂತಂದರೆ ಅವರು ಮೊದಲೇ ಹಳ್ಳಿ ಹುಡುಗ, ಆ ದೇಸಿ ಸ್ಟೈಲ್ನ ಎಂದೆಂದಿಗೂ ಕೂಡ ಬಿಟ್ಕೊಡ್ಲಿಲ್ಲ. ಆ ಲುಂಗಿ ಸುತ್ತಿದ್ದು ಮತ್ತು ಜನಪದ ಹಾಡುಗಳನ್ನು ಹಾಡಿದ್ದು ಮತ್ತು ಯಾವುದೇ ರೀತಿಯಾದಂತಹ ಇನ್ನೊಬ್ಬರ ಮಾತಿಗೆ ಮತ್ತು ಇನ್ನೊಬ್ಬರ ಆ ಒಂದು ಸ್ಟೈಲು ಅದೊಂದು ಏನೇನೇ ಇರುತ್ತಲ್ಲ, ಅದು ಯಾವುದಕ್ಕೂ ಕೂಡ ಅವರು ಪ್ರಭಾವಕ್ಕೊಳಗಾಗಲಿಲ್ಲ. ಅವರಂಗೆ ಇಮಿಟೇಟ್ ಮಾಡೋದು, ನಾನು ಇವರಂಗೆ ಇದ್ದುಬಿಡ್ತೀನಿ ಅಂತ ಹೇಳಿ ಬದಲಾಗುವುದು ಅಂಥದ್ದೇನೂ ಮಾಡಲಿಲ್ಲ. ಹನುಮಂತ ಲಮಾನಿ ಬಿಗ್ ಬಾಸ್ ಮನೆಗೆ ಹೋಗಿ ಕಾಲಿಟ್ಟಾಗ ಅವ್ರು ಹೆಂಗಿದ್ರು ಹಾಗೆ ಇದ್ರು. ಸೊ ಇದೆಲ್ಲವೂ ಕೂಡ ಜನಗಳಿಗೆ ಅಷ್ಟಾಗಿ ಮರೀಲಿಕ್ಕೆ ಸಾಧ್ಯ ಆಗಿಲ್ಲ. ಸೊ ಹಾಗಾಗಿ ಹನುಮಂತ ಲಮಾನಿನ ನೆನಪಿನಲ್ಲಿ ಇಟ್ಕೊಂಡಿದ್ದಾರೆ ಜನ. ಆದ್ರೆ ಏನಂತಂದ್ರೆ ಏನಾಗ್ಬಿಡ್ತು ಅಂತಂದ್ರೆ ನೋಡಿ, ಈ ಕಳೆದ ಸೀಸನ್ 12ರಲ್ಲಿ ನಮ್ಮ ಗಿಲ್ಲಿ ನಟ ಅವರ ಹಾವಳಿ ಏನಿತ್ತಲ್ಲ, ಸೊ ಆ ಹಾವಳಿಯಿಂದಾಗಿ ಹನುಮಂತ ಲಮಾನಿನ ಜನ ಮರೆತು ಬಿಟ್ರಾ ಅನ್ನೋ ಪ್ರಶ್ನೆ ಇತ್ತು. ಬಟ್ ಏನಂತಂದ್ರೆ ಸ್ಟಿಲ್ ಹನುಮಂತ ಲಮಾನಿ ಜನಗಳ ಜೊತೆಗೆ ಇರೋ ಕಾರಣಕ್ಕಾಗಿ ಹನುಮಂತ ಲಮಾನಿ ಜನ ಇನ್ನೂ ಮರ್ತಿಲ್ಲ ಅನ್ನೋದಕ್ಕೆ ಇದೆಲ್ಲವೂ ಕೂಡ ಸಾಕ್ಷಿ. ಸೊ ಏನಂತಂದರೆ ಇವತ್ತಿನ ದಿನಗಳಲ್ಲಿ ಅವಾಗವಾಗ ಕೆಲವೊಂದಿಷ್ಟು ವೇದಿಕೆಗಳಲ್ಲಿ ಹನುಮಂತ ಲಮಾನಿ ಇನ್ನೂ ಕೂಡ ಹಾಡ್ತಾ ಇದ್ದಾರೆ. ಸೊ ಹಾಗಾಗಿ ಅವರ ಆ ವಿಡಿಯೋಗಳು ವೈರಲ್ ಆಗ್ತಾ ಇರುತ್ತೆ. ಅದಷ್ಟೇ ಅಲ್ಲದೆ ಅವರಿಗೆ ಆಗಾಗ ಸಿನಿಮಾ ಆಫರ್ಗಳು ಕೂಡ ಹೋಗ್ತಾ ಇವೆ. ಬಟ್ ಏನಂತಂದರೆ ಆರಂಭದಲ್ಲಿ ಹನುಮಂತ ಲಮಾನಿ ಮಾಡಿದ ತಪ್ಪೇನು ಅಂತಂದರೆ ಸಿನಿಮಾಗಳನ್ನು ರಿಜೆಕ್ಟ್ ಮಾಡಿಬಿಟ್ರು. ಏನಂತಂದರೆ ಅದನ್ನು ಕೂಡ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅವರು ಅದಕ್ಕೆ ಒಂದು ರಿಯಾಕ್ಷನ್ ಕೊಟ್ಟಿದ್ದಾರೆ. ಎಂತೆಂಥ ದೊಡ್ಡ ನಟರ ಸಿನಿಮಾಗಳೇ ಓಡ್ತಾ ಇಲ್ಲ, ಇನ್ನು ನಾವು ಯಾವ ಲೆಕ್ಕ ಅಕ್ಕ, ನಮ್ಮ ಸಿನಿಮಾ ಓಡ್ತಾವ ಅಂತ ಕೊಟ್ಟಿರುವಂಥ ಒಂದು ರಿಯಾಕ್ಷನ್ ಏನಿದೆಯಲ್ಲ, ಅದು ಕೂಡ ಭಾರಿ ವೈರಲ್ ಆಯಿತು. ಸೊ ಈ ಮಾತನ್ನು ಲೆಕ್ಕಕ್ಕೆ ತಗೊಳ್ಳೇಬೇಕಾಗತ್ತೆ. ಯಾಕಂತಂದರೆ ನಿಜ, ಇವತ್ತು ಹೆಂಗಾಗ್ಬಿಟ್ಟಿದಾವೆ ಅಂತಂದರೆ ಜನ ಕಥೆನ ಕೇಳ್ತಾ ಇರೋದು, ಕತೆ ಅಂದರೆ ಒಳ್ಳೆ ಕತೆ ಇದ್ದರೆ ನಾವು ಸಿನಿಮಾ ನೋಡ್ತೀವಿ ಅನ್ನೋವಂಥದ್ದು. ಆದರೆ ಏನಂತಂದರೆ ಇವರು ನಾವು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ತೀವಿ, ನಾವು ಹಂಗೆ ಸಿನಿಮಾ ಮಾಡ್ತೀವಿ ಅಂತ ಹೇಳಿಬಿಟ್ಟು ಕಥೆನ ಬಿಟ್ಬಿಟ್ಟು ಬೇರೆ ಎಲ್ಲದನ್ನು ಕೂಡ ಸ್ಕ್ರೀನಲ್ಲಿ ತೋರಿಸ್ತಾ ಇರೋ ಕಾರಣಕ್ಕಾಗಿ ಜನ ಅವ್ರು ಎಂಥ ದೊಡ್ಡ ಹೀರೋ ಆಗಿದ್ರೂ ಸಹಿತ ಸಿನಿಮಾಗಳನ್ನು ನೋಡ್ಲಿಕ್ಕೆ ಇಷ್ಟಪಡ್ತಿಲ್ಲ. ಸೊ ಹೀಗಿರುವಾಗ ನಮ್ಮ ಸಿನಿಮಾಗಳೆಲ್ಲೂ ಓಡಬೇಕು ಅಂತ ಹೇಳಿ ಇವರು ಏನಂತಂದರೆ ಬಂದಂಥ ಆಫರ್ಗಳನ್ನು ಕೈ ಬಿಟ್ಟಿದ್ರು, ರಿಜೆಕ್ಟ್ ಮಾಡಿದರು. ಸದ್ಯಕ್ಕೀಗ ಕ್ವಾಟ್ಲೆ ಕಿಚನ್ ಸೀಸನ್ 2 ಅದರಲ್ಲಿ ಇವರು ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಸೊ ಅದರಲ್ಲೂ ರಕ್ಷಿತಾ ಶೆಟ್ಟಿ ಮತ್ತು ಹನುಮಂತ ಲಮಾನಿ
ಅವರಿಬ್ಬರು ಇರೋ ಕಾರಣಕ್ಕಾಗಿ ಆ ಸೀಸನ್ ತುಂಬ ಚೆನ್ನಾಗಿ ಹೋಗ್ತಾ ಇದೆ, ಜನ ನೋಡ್ತಾ ಇದ್ದಾರೆ. ಅದರಲ್ಲೂ ನಿರೂಪಕಿ ಸುಷ್ಮಾ ಅವರು ಇರೋ ಕಾರಣಕ್ಕಾಗಿ ಕೂಡ ತುಂಬ ಚೆನ್ನಾಗಿ ಕಾರ್ಯಕ್ರಮ ಮೂಡಿ ಬರ್ತಾ ಇರೋ ಕಾರಣಕ್ಕಾಗಿ ಜನ ಅದನ್ನು ಇನ್ನೂ ಪ್ರೀತಿಸ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ. ಸೊ ಹನುಮಂತ ಲಮಾನಿ ಒಟ್ಟಿನಲ್ಲಿ ಜನಗಳ ಜೊತೆಗೆ ಇದ್ದಾರೆ ಅನ್ನೋದಕ್ಕೆ ಇದೆಲ್ಲವೂ ಕೂಡ ಸಾಕ್ಷಿ ಆಯಿತು. ಅಂದರೆ ಕಳೆದ ಸೀಸನ್ಗಳ ವಿನ್ನರ್ಗಳು ಏನಿದಾರಲ್ಲ ಅವರನ್ನು ಜನ ಮರ್ತು ಹೋಗ್ಬಿಟ್ಟಿದ್ದಾರೆ. ಕೆಲವರು ಮಾತ್ರ ಜನಗಳಿಗೆ ನೆನಪಿರೋದು, ಇವರು ಈ ಸೀಸನ್ನವರು ಅನ್ನೋವಂಥದ್ದು. ಇನ್ನು ಕೆಲವರಿಗೆ ಅವ್ರ ಸೀಸನ್ನು ಕೂಡ ನೆನಪಾರ ಹೋಗ್ಬಿಟ್ಟಿರುತ್ತೆ ಆ ರೀತಿಯಾಗಿ. ಸೊ ಬಟ್ ಏನಂದರೆ ಹನುಮಂತ ಲಮಾನಿಯ ಸೀಸನ್ ತುಂಬ ಮೆಮೊರೇಬಲ್ ಇತ್ತು. ಹನುಮಂತ ಲಮಾನಿ ಅಂತಂದು ಮೆಮೊರೇಬಲ್, ಅವ್ರನ್ನ ಯಾರೂ ಮರೆಯೋಕ್ಕಾಗಂಗಿಲ್ಲ. ಸೊ ಹೀಗಿದ್ದಾರೆ. ಸೊ ಈಗ ನಾವು ಹನುಮಂತ ಲಮಾನಿಯ ಒಂದು ಪರ್ಸ್ನಲ್ ವಿಚಾರ ನಮ್ಗೆ ಸಿಕ್ತಪ್ಪ, ಆ ಒಂದು ವಿಚಾರ. ಸೊ ಒಮ್ಮೆ ನಾವು ಕಳೆದ ಬಾರಿ ಒಂದು ವಿಡಿಯೋನು ಕೂಡ ಇದ್ರ ಬಗ್ಗೆ ನಾವು ಅಪ್ಲೋಡ್ ಮಾಡಿದ್ವಿ. ಸೊ ನಾವೇ ಬೇಡ ಅವರ ಪರ್ಸ್ನಲ್ ಲೈಫ್ ಅದ್ರ ಬಗ್ಗೆ ಎಲ್ಲ ರಿವೀಲ್ ಮಾಡೋದು ಬೇಡ ಅಂತ ಹೇಳಿ ಮತ್ತೆ ನಾವೇ ಡಿಲೀಟ್ ಮಾಡಿದ್ದು ಕೂಡ ಉಂಟು. ಸೊ ಈಗ ಅದ್ರ ಬಗ್ಗೆ ಅವರೇ ಇನ್ಫಾರ್ಮೇಷನ್ ಬಿಟ್ಟಿರೋ ಕಾರಣಕ್ಕಾಗಿ ನಾವು ಯಾಕೆ ಆ ವಿಡಿಯೋ ಮಾಡಬಾರ್ದು ಅಂತ ಹೇಳಿ ವಿಡಿಯೋ ಮಾಡ್ತಾ ಇದ್ದೀವಿ. ಏನಂತಂದರೆ ಒಂದು ಇಂಟರ್ವ್ಯೂನಲ್ಲಿ ಹನುಮಂತ ಲಮಾನಿಯವರು ಕೂತ್ಕೊಂಡಿರ್ತಾರೆ, ಆ್ಯಂಕರ್ ಅವರು ಅವ್ರ ಜೊತೆಗೆ ಚಿಟ್ ಚಾಟ್ ಮಾಡ್ತಿರ್ತಾರೆ. ಆ ಸಮಯದಲ್ಲಿ ಹೆಂಗಿದ್ದಾಳೆ ನಿಮ್ಮ ಪಲ್ಲವಿ ಅಂತ ಕೇಳ್ತಾರೆ. ಯಾರು ಪಲ್ಲವಿ, ಯಾವ ಪಲ್ಲವಿ ಅಂತ ಹೇಳಿ ಇವರು ಮಾತಾಡ್ತಾರೆ. ಅದೇ ನಿಮ್ಮ ಹುಡುಗಿ ಪಲ್ಲವಿ ಅಂತ ಹೇಳ್ತಾರೆ. ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ನಿಮಗೆ ಗೊತ್ತಿರಬೇಕು, ಆ ಒಂದು ಏನಂತಂದರೆ ಆ ಒಂದು ಎಪಿಸೋಡ್ ಕಿಚ್ಚನ ಪಂಚಾಯಿತಿಯ ಆ ಒಂದು ಸಂಡೇ ಎಪಿಸೋಡ್ ಅದು. ಸೊ ಅದರಲ್ಲಿ ಹನುಮಂತ ಲಮಾನಿಯ ಅವರ ಮನದರ್ಸಿ ಮತ್ತು ಅವರು ಪ್ರೀತಿಸ್ತಾ ಇರುವಂಥ ಹುಡುಗಿಯ ಚಿತ್ರಣ ಬರೀಬೇಕು ಅಂತ ಹೇಳಿ ಗೌತಮಿಗೆ ಕೊಟ್ಟಿರ್ತಾರೆ ಸುದೀಪ್ ಅವರು ಆ ಒಂದು ಟಾಸ್ಕನ್ನು. ಸೊ ಗೌತಮಿಯವರು ಹನುಮಂತ ಲಮಾನಿ ಹೇಳ್ದಂಗೆ ಆ ಚಿತ್ರಣ ಬಿಡಿಸಿರ್ತಾರೆ. ಸೊ ಆ ಮುಖೇನ ಅವರು ಹಾಡನ್ನು ಕೂಡ ನೆಕ್ಸ್ಟ್ ಹಾಡ್ತಾರೆ ಹನುಮಂತ ಲಮಾನಿ. ಅದರಲ್ಲಿ ಪಲ್ಲವಿ ಅನ್ನೋ ಹೆಸರು ಬಂದು ಹೋಗುತ್ತೆ. ಸೊ ಹಾಗಾಗಿ ಆ್ಯಂಕರ್ ಒಬ್ಬರು ಅದೇ ಪ್ರಶ್ನೆನ ಎತ್ಕೊಳ್ತಾರೆ, ಹೇಗಿದ್ದಾರೆ ಪಲ್ಲವಿ ಅಂತ ಹೇಳಿ. ಸೊ ಅವಳು ಯಾರು ನಂಗೆ ಗೊತ್ತಿಲ್ಲ ಹಾಗೆ ಹೀಗೆ ಅಂತ ಹೇಳ್ತಾರೆ. ಅದೇ ನೀವು ಪ್ರೀತಿಸ್ತಾ ಇರುವಂಥ ಹುಡುಗಿ ಅಂತ ಹೇಳ್ತಾರೆ. ಇಲ್ಲ ನನ್ನ ಪ್ರೀತಿಸ್ತಾ ಇರುವಂಥ ಹುಡುಗಿ ಪಲ್ಲವಿ ಅಲ್ಲ, ದುರ್ಗಮ್ಮ ಅಂತ ಹೇಳಿಬಿಡ್ತಾರೆ. ಅಲ್ಲಿಗೆ ಹನುಮಂತ ಲಮಾನಿ ತಾವು ಪ್ರೀತಿಸ್ತಾ ಇರುವಂಥ ಹುಡುಗಿ ಹೆಸರನ್ನು ರಿವೀಲ್ ಮಾಡೇ ಬಿಟ್ರು. ದುರ್ಗಮ್ಮ ಅಂತೆ ಹನುಮಂತ ಲಮಾನಿ ಪ್ರೀತಿಸ್ತಾ ಇರುವಂಥ ಹುಡುಗಿ ಹೆಸರು. ಸೊ ಯಾವಾಗ ಮದುವೆ ಅಂತ ಹೇಳಿ ಕೇಳ್ತಾರೆ ಅವರು ನಿರೂಪಕಿ. ಅದಕ್ಕೆ ಅವರು ಹನುಮಂತ ಲಮಾನಿ ಉತ್ತರ ಕೊಡ್ತಾರೆ, ಮನೆ ಕಟ್ಟೋದಿದೆ, ಮನೆ ಕಟ್ತಾ ಇದ್ದೀನಿ. ಸೊ ಆ ಎಲ್ಲ ಕೆಲಸ ಮುಗಿದಾದ ನಂತರ, ಕಮಿಟ್ಮೆಂಟ್ ಮುಗಿದಾದ ನಂತರ ಮತ್ತೆ ಮದುವೆ ಅನ್ನೋ ಕಮಿಟ್ಮೆಂಟನ್ನು ನಾನು ಎತ್ಕೊಳ್ತೀನಿ ಅಂತ ಹೇಳಿ ಹನುಮಂತ ಲಮಾನಿ ರಿಯಾಕ್ಟ್ ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡಿ. ಒಟ್ಟಿನಲ್ಲಿ ಹನುಮಂತ ಲಮಾನಿಗೆ ಅತಿ ಶೀಘ್ರದಲ್ಲಿ ಕಂಕಣ ಬಲ ಕೂಡಿ ಬರಲಿ ಅನ್ನೋದು ಎಲ್ಲರ ಆಶಯ. ಮತ್ತು ಹನುಮಂತ ಲಮಾನಿಗೆ ಸಿನಿಮಾ ಆಫರ್ಗಳು ಬರಲಿ, ಸಿನಿಮಾದಲ್ಲಿ ಕಾಣಿಸ್ಕೊಳ್ಳಿ. ಯಾಕಂತಂದರೆ ತುಂಬ ನ್ಯಾಚುರಲ್ ಆಗಿ ಇರಲಿಕ್ಕೆ ಇಷ್ಟಪಡುವಂಥ ಹುಡುಗ ಆತ. ಸೊ ಹಾಗಾಗಿ ಅವ್ರಿಗೆ ಒಳ್ಳೊಳ್ಳೆ ಆಫರ್ಗಳು ಸಿಗಲಿ. ಮತ್ತು ಇವಾಗ ಈ ಕ್ವಾಟ್ಲೆ ಕಿಚನಲ್ಲಿ ಅವರು ಏನಂತಂದರೆ ಆ ಒಂದು ಇದರಲ್ಲಿ ಬಂದಿದ್ದಾರೆ, ಶೋನಲ್ಲಿ ಒಳ್ಳೆ ಎಂಟರ್ಟೈನ್ಮೆಂಟ್ ಕೂಡ ಕೊಡ್ತಾ ಇದ್ದಾರೆ. ಸೊ ನಾವು ನೋಡ್ದಂಗೆ ಯಾರೆಲ್ಲ ಝೀ ಕನ್ನಡದಿಂದ ಹೊರಗೆ ಬರ್ತಾರಲ್ಲ, ಸೊ ಅಂದರೆ ಈ ಬಿಗ್ ಬಾಸ್ಗೋಸ್ಕರನೇ ಬಂದಿರ್ತಾರೆ, ಬಂದು ಒಂದು ವರ್ಷ ವೆಯ್ಟ್ ಮಾಡಿ ಮತ್ತೆ ಝೀಗೆ ಹೋಗಿರೋದನ್ನು ನಾವು ನೋಡಿದ್ದೀವಿ. ಇವರು ಮೋಕ್ಷಿತಾ ಪೈ ಅವರು ಪಾರು ಸೀರಿಯಲ್ನಿಂದನೇ ಅವರು ಫೇಮಸ್ ಆಗಿದ್ದರು. ಪಾರು ಸೀರಿಯಲ್ ಮುಖೇನನೇ ಅವ್ರಿಗೊಂದು ಖ್ಯಾತಿಯನ್ನು ಸಿಕ್ಕಿತ್ತು, ಬಿಗ್ ಬಾಸ್ ಮನೆಗೆ ಬರಲಿಕ್ಕೆ ಅವಕಾಶನೂ ಕೂಡ ಸಿಕ್ಕಿತ್ತು. ಸೊ ಅವರು ಬಿಗ್ ಬಾಸ್ ಮನೆಗೆ ಬರಲಿಕ್ಕಾಗಿ ಅವರು ಕಲರ್ಸ್ ಕನ್ನಡಕ್ಕೆ ಬಂದರು. ಬಂದಾದ ನಂತರ 1 ರಿಂದ 2 ವರ್ಷ ವೆಯ್ಟ್ ಮಾಡಿದ್ರು ಅವರು. ಯಾವುದೇ ರೀತಿಯಾದಂತಹ ಅಷ್ಟಾಗಿ ಅವರಿಗೆ ಆಫರ್ ಸಿಗಲಿಲ್ಲ, ಮತ್ತು ಜೀವನ ಮಾಡಬೇಕಲ್ವ, ಹಾಗಾಗಿ ಮತ್ತೆ ಅವರಿಗೆ ಝೀ ಕನ್ನಡ ಕರೆದಿರೋ ಕಾರಣಕ್ಕಾಗಿ ಅವರು ಇವಾಗ ಮತ್ತೆ ಹೋಗಿದ್ದಾರೆ. ಸೊ ಯಾವುದೋ ಒಂದು ಹೊಸ ಸೀರಿಯಲ್ಗೆ ಒಪ್ಕೊಂಡಿದ್ದಾರೆ, ಅದರ ಪ್ರೋಮೋಗಳು ಕೂಡ ರಿವೀಲ್ ಆಗ್ತಾ ಇವೆ. ಸೊ ಹೀಗಿರುವಾಗ ಹನುಮಂತ ಲಮಾನಿ ಇನ್ನೂ ಯಾಕೆ ಹೋಗ್ತಾ ಇಲ್ಲ ಅಂತ ಹೇಳಿ ಯೋಚನೆ ಮಾಡ್ತಿರೋರ ಸಂಖ್ಯೆ ಕೂಡ ಹೆಚ್ಚಾಗಿದೆ. ಅವ್ರೇನು ಇವ್ರಿಗೆ ಕರಿತಾ ಇಲ್ವಾ ಅಥವಾ ಇವ್ರೇನು ಅಲ್ಲಿ ಹೋಗ್ತಾ ಇಲ್ವೋ ಗೊತ್ತಿಲ್ಲ, ಅಥವಾ ಕಲರ್ಸ್ ಕನ್ನಡದವರು ಹನುಮಂತ ಲಮಾನಿನ ಬಿಟ್ಟು ಕೊಡಬಾರ್ದು ಅಂತ ಹೇಳಿ ಅವ್ರನ್ನ ಗಟ್ಟಿ ಹಿಡ್ಕೊಂಡಿದ್ದಾರೆ, ಗೊತ್ತಾಗ್ತಿಲ್ಲ. ಒಟ್ಟಿನಲ್ಲಿ ಹನುಮಂತ ಲಮಾನಿ ಈಗ ಸದ್ಯಕ್ಕೆ ಕ್ವಾಟ್ಲೆ ಕಿಚನಲ್ಲಿದ್ದಾರೆ. ಯಾರೆಲ್ಲ ಮಿಸ್ ಮಾಡ್ಕೋತಿದ್ದೀರಿ ಹನುಮಂತ ಲಮಾನಿ ಅದ್ರ ಬಗ್ಗೆ ಕಾಮೆಂಟ್ ಹಾಕಿ. ಮತ್ತು ಕ್ವಾಟ್ಲೆ ಕಿಚನ್ ಯಾರೆಲ್ಲ ನೋಡ್ತಾ ಇದ್ದೀರಿ ಅದ್ರ ಬಗ್ಗೆ ಕೂಡ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.